ರಾಜಾಜಿನಗರದಿಂದ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನ ಶ್ರೀ ರಾಮಂದ್ರ ಬ್ಲಾಕ್ ಅಧ್ಯಕ್ಷ ಮಾತಾಡ್ತಾ ಇದ್ದೀನಿ. ವೆಂಕಟೇಶ್. ರಾಮ ಮಂದಿರ ಸ್ಥಾಪನೆ ಮಾಡಿ ಅದೇ ದೇವರ ಹೆಸರು ಏನಂತಂದ್ರೆ ಇವತ್ತು ಬಿಜೆಪಿ ಗೆಲ್ತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದಾರಲ್ಲ ಸರ್. ಒಂದು ಭ್ರಮೆ ಅವ್ರನ್ನ ಮೋದಿ ಬಿಜೆಪಿ ಹಿಂದುತ್ವ ಅನ್ನೋದನ್ನು ತಲೆಯಲ್ಲಿ ತುಂಬಿದ್ದಾರೆ. ದೇವರಿಗಿಂತ ಇವಾಗ ಮೋದಿನೇ ದೊಡ್ಡದಾಗೋಗ್ಬಿಟ್ಟಾರೆ ಬಿಜೆಪಿ ಅವರಿಗೆ. ದೇವಸ್ಥಾನ ಮರ್ತೋಗ್ತಾರೆ. ಮೋದಿನ ಯಾಕೆ ದೇವ್ರ ಹೆಸರು ಮೋದಿನ ಹೆಸರು ಹೇಳ್ಬೇಡಿ ನೀವೆಲ್ಲೋ. ಮೋದಿ ಶ್ರೀರಾಮನ ಹೆಸರು ಹೇಳ್ಕೊಂಡು ಹೋಗಿ ಚುನಾವಣೆಗೆ ನೋಡೋಣ ಹೆಂಗಾಗುತ್ತೆ ಎಲೆಕ್ಷನ್ ಅಂತ. ಮುಗಿದೋಯ್ತಲ್ಲ ಸರ್ ರಾಮ ಮಂದಿರ ಕಟ್ಟಿದ್ರೆ ಜನ ಹೋಗ್ತಾರೆ, ಬಿಟ್ಬಿಡಿ. ರಾಮ ಮಂದಿರದ ಬಗ್ಗೆ ಯಾಕೆ ಮಾತಾಡ್ತಾ ಇದೀವಿ ನಾವು ಸರ್? ಸಾವಿರಾರು ಕೋಟಿ ಎಲೆಕ್ಷನ್ ಬಾಂಡ್ ಅಲ್ಲಿ ತಗೊಂಡು ಕೊಳ್ಳೆ ಹೊಡೆದಿದ್ದಾರೆ ಸರ್, ಅದ್ರ ಬಗ್ಗೆ ಮಾತಾಡಿ ಸರ್. ಅಯೋಧ್ಯೆ ಕಟ್ತೀವಿ, ರಾಮನ್ ಕಟ್ತೀವಿ ಅಂದ್ರೆ ರಾಮನ ದೇವಸ್ಥಾನವನ್ನು ಕಟ್ಟೋದ್ರಿಂದ ದೇಶಕ್ಕೆ ಜನಗಳಿಗೆ ಒಳ್ಳೇದಲ್ಲ. ನಾವು ಅದ್ರ ಬಗ್ಗೆ ಮಾತಾಡದೆ ರಾಮ ಮಂದಿರದ ಬಗ್ಗೆ ಆಯ್ತು ಸರ್. ಜೈ ಶ್ರೀರಾಮ್ ಸರ್. ಈಗ ಸಂತೋಷನಾ ಸರ್? ಜೈ ಸೀತಾರಾಮ್ ಸರ್, ಸಂತೋಷನಾ ಸರ್? ಜೈ ಮೋದಿ ಸರ್, ಸಂತೋಷನಾ? ಬಿಟ್ಬಿಡಿ. ಈಗ ಮೋದಿ ಬಗ್ಗೆನೂ ಕೂಗಾಯ್ತು. ನಾವು ಈಗ ರಾಮ ಮಂದಿರದ ಬಗ್ಗೆ ಮಾತಾಡಿದ್ದಾಯ್ತು, ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಮಾತಾಡೋಣ. ನಮ್ಮ ತಾತನ ಕಾಲದಿಂದ ಕೂಡ ನಾವು ದೇವ್ರನ್ನ ಮುಕ್ಕೊಂಡ್ ಬಂದವ್ರೆ. ನನ್ನ ಹೆಸರು ವೆಂಕಟೇಶ, ನಮ್ಮ ಅಣ್ಣನ ಹೆಸರು ಸಣ್ಮುಖ, ನಮ್ಮ ತಮ್ಮನ ಹೆಸರು ಶಿವ. ಆ ಕಾಲದಲ್ಲಿ ಇಟ್ಟವರು. ಆಗ ದೇವರ ಹೆಸರು ಇಟ್ಕೊಂಡ್ ಬಂದವರು. ನಾವು ಕಾಂಗ್ರೆಸ್ ಪರವಾಗಿ ಏತಿಕ್ ಮಾತಾಡ್ತೀವಿ ಅಂದ್ರೆ, ಕಾಂಗ್ರೆಸ್ ಬಂದ್ರೆ ಜನಗಳ ಪರವಾಗಿ ಇರ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಮಾತಾಡ್ತಾ ಇದ್ವಿ ವಿನ ನಾವು ಬೇರೆ ರೀತಿಯಲ್ಲ. ಅರೆಸ್ಟ್ ಮಾಡಿದ್ರಲ್ಲ ನೀವು ಯಾರನ್ನ? ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ. ಅರವಿಂದ್ ಕೇಜ್ರಿವಾಲ್ ಅವ್ರ ಪ್ರಕರಣ ನೀವು ನೋಡಿದ್ದಾದ್ರೆ ಏನೂ ಇಲ್ಲ ಸರ್ ಅದ್ರೊಳಗೆ. ನಾನು ಬರ್ಕೊಡ್ತೀನಿ, ಲಾಯರ್ಗಳನ್ನು ಕೇಳಿದ್ದೀನಿ ನಾನು. ಸರ್ ಚಾರ್ಜ್ ಶೀಟ್ ಹಾಕ್ಬಿಟ್ರೆ ಮುಗೀತು ಕೇಸು ಖುಲಾಸೆ. ಹಳಬುಡ ಇಲ್ಲ ಕೇಸಲ್ಲಿ, ಒಂದೇ ಒಂದು ಡಾಕ್ಯುಮೆಂಟೇಶನ್ ಸರಿ ಇಲ್ಲ. ನೀವು ವೈಟು ಸಾವಿರಾರು ಕೋಟಿ ಸರ್ ವೈಟ್ ಅಲ್ಲಿ ತಗೊಂಡಿದ್ದಾರೆ, ಭ್ರಷ್ಟಾಚಾರ ಮಾಡಿರೋದು ವೈಟ್ ಅಲ್ಲಿ, ಎಲೆಕ್ಟ್ರಲ್ ಬಾಂಡ್ ಮೂಲಕ ತಗೊಂಡಿರೋದು. ದುಡ್ಡು ಕಣ್ಣು ಮುಂದೆ ಕಾಣಿಸ್ತಿದೆ, ನೀವು ಅದ್ರ ಬಗ್ಗೆ ಮಾತಾಡಲ್ಲ ಅಂತಿದ್ದೀರಲ್ಲ. ಅರವಿಂದ್ ಕೇಜ್ರಿವಾಲ್ ಬ್ಲಾಕ್ ಅಲ್ಲಿ ತಿಂದಿದ್ದಾರೆ, ಮೋದಿ ಅವರು ವೈಟ್ ಅಲ್ಲಿ ತಿಂದಿದ್ದಾರೆ ಸರ್. ಇಬ್ರು ಎಸ್ಕೆನೆ ತಿಂದಿರೋದು. ಅದ್ರ ಬಗ್ಗೆ ಮಾತಾಡಿ. ಜೈ ಶ್ರೀರಾಮ್ ಆಗೋಯ್ತು, ಜೈ ಶ್ರೀರಾಮ್ ಓಕೆನಾ? ಮುಂದೋಗೋಣ, ಅಭಿವೃದ್ಧಿ ದೇಶದ ಬಗ್ಗೆ ಮಾತಾಡೋಣ. ರಾಮ ಮಂದಿರ ಆಯ್ತಲ್ಲ ಸರ್, ಸಾಕು. ದೇಶದ ಬಗ್ಗೆ ಮಾತಾಡೋಣ, ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಮಾತಾಡೋಣ, ಮುಂದೆ ಏನಾಗ್ಬೇಕು ದೇಶಕ್ಕೆ ಅನ್ನೋದು ಮಾತಾಡೋಣ. ಜನರಿಗೆ ಗ್ಯಾರಂಟಿಗಳ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾನು ಕೂಡ ರಾಜಾಜಿನಗರದಲ್ಲಿ ಗ್ಯಾರಂಟಿ ಅಧ್ಯಕ್ಷರಾಗಿ ಕೂಡ ನನ್ನ ಮಾಡೋರೆ ಅಷ್ಟೊತ್ತಿಗೆ ಎಲೆಕ್ಷನ್ ಬಂದಿರೋದಕ್ಕೋಸ್ಕರ ಜನಗಳ ಹತ್ರ ಹೋಗೋಕ್ಕಾಗಿಲ್ಲ. ಬಟ್ ಜನಗಳ ಹತ್ರ ಹೋಗೋದಕ್ಕೆ ಮುಂಚೆ ನಾವು 2-3 ಮೀಟಿಂಗ್ ಆಗಿದೆ. ಗ್ಯಾರಂಟಿ ಕಾರ್ಡ್ಗಳನ್ನು ಕೊಟ್ಟು MLA ಚುನಾವಣೆಯಲ್ಲಿ ನಮ್ಮ ಬೂತ್ ಮಟ್ಟದಿಂದ ಗ್ಯಾರಂಟಿ ಕಾರ್ಡ್ಗಳು ಕೊಟ್ಟು ಮತವನ್ನು ಪಡೆದಿದ್ದೀವಿ. ಗೆದ್ದಿದ ತಕ್ಷಣ ಕೂಡ ನಾವು ಅವರಿಗೆ 5 ಗ್ಯಾರಂಟಿಗೆ ಏನ್ ಮಾಡಬೇಕು ಸಿದ್ದರಾಮಯ್ಯ ಸರ್ಕಾರ ಮನೆಗೆ ತಲುಪುವಂತ ಗೃಹ ಜ್ಯೋತಿ, ಭಾಗ್ಯ ಜ್ಯೋತಿ, ಅನ್ನಭಾಗ್ಯ ಎಲ್ಲ ಕೂಡ ಮನೆಗೆ ತಲುಪಿದೆ. ಅದನ್ನ ಇಟ್ಕೊಂಡೆ MP ಎಲೆಕ್ಷನ್ ಕೂಡ ಹೋಗೋದಕ್ಕೆ ಮುಂದಾಗಿದ್ದೀವಿ ಸರ್. ಸರ್ಕಾರ ಒಳ್ಳೆ ಗ್ಯಾರಂಟಿ ಕೊಟ್ಟಿದೆ, 5 ಗ್ಯಾರಂಟಿ ಕೊಟ್ಟಿದೆ. ಅದರಲ್ಲಿ ಒಂದು ಮನೆ ಭಾಗ್ಯ ಅಂತ ಒಂದಿದೆ. 1 ಲಕ್ಷದವರೆಗೂ ಫ್ರೀ ಮನೆಗಳು ಕೊಡ್ತಾ ಇದ್ದಾರೆ. ಸೆಂಟ್ರಲ್ ಹೋದ ಅಂದ್ರೆ ನಮ್ಮ ರಾಹುಲ್ ಗಾಂಧಿ ಅವರು 30 ಲಕ್ಷ ನಿರುದ್ಯೋಗಿಗಳು ಉದ್ಯೋಗ ಕೊಡ್ತೀನಿ ಅಂದ್ರೆ ಹೆಣ್ಮಕ್ಳು 1 ಲಕ್ಷ ಕೊಡ್ತೀನಿ ಅಂತ ಇದ್ದಾರೆ. ರೈತರಿಗೆ ಆಗ್ಬೇಕಾದಂತ ಕೆಲವು ಸಾಲ ಮನ್ನಾಗಳಿದೆ. ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ನಾವು ಮಾತಾಡಲೇಬೇಕು. ಸಾವಿರಾರು ಕೋಟಿ ಎಲೆಕ್ಟ್ರಲ್ ಬಾಂಡ್ಗಳನ್ನ ಅವರು ಪಡೆದಿದ್ದಾರೆ ಬ್ಲಾಕ್ ಮೇಲ್ ಮಾಡೋ ಮೂಲಕ. ಇದೆಲ್ಲದನ್ನು ನಾವು ಎದುರಿಸಬೇಕು ಅಂದ್ರೆ ಒಂದು ಸಮರ್ಥ ವಿರೋಧ ಪಕ್ಷ ಇರಲೇಬೇಕು ದೇಶದಲ್ಲಿ. ಈಗ ಸಂವಿಧಾನ ಪ್ರಕಾರ ಹೋದ್ರೆ ಮೋದಿ ಇವಾಗ ಹೇಳ್ಬೇಕಂದ್ರೆ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಯಾರಂತ ಮುಂಚೆ ಅನೌನ್ಸ್ ಮಾಡ್ಕೊಂಡು ಚುನಾವಣೆ ಹೋಗೇ ಇಲ್ಲ. ಒಂದು MPಗಳು ಎಲೆಕ್ಟ್ ಆಗ್ಬಿಟ್ಟು ಒಂದು ನಾಯಕ ಸೆಲೆಕ್ಟ್ ಮಾಡ್ಬಿಟ್ಟು ಆಮೇಲೆ ಆಗುತ್ತೆ ಡೆಮೋಕ್ರಸಿ ಪ್ರಕಾರ. ಈ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರನ್ನು ಕೂಡ ಪುಟ್ಟನವರು ಒಗ್ಗಟ್ಟಾಗಿ ಎಲ್ಕೊಂಡು ಹೋಗುವಂತ ಮನೋಭಾವ ಇಟ್ಕೊಂಡು ಚುನಾವಣೆ ಮಾಡಿದ್ರು. ಚುನಾವಣೆ ಮಾಡಿ ಕೆಲವು ದಿನದಲ್ಲಿ 50,000 ವೋಟ್ ಮತವನ್ನು ತಗೊಂಡ್ರು. ಅವ್ರು ಲಾಸ್ಟ್ 2 days ಎಲ್ಲರೂ ಕೂಡ ಒಂದು ಇದು ಮಾಡಿ ಗೆಲ್ಲಕ್ಕಾಗಲ್ಲ ಅಂತ ಪರಿಸ್ಥಿತಿ. ದುಡ್ಡುಗಳು ಸುರಿದ್ರು, ನಾವು ದುಡ್ಡುಗಳು ಸುರಿದಿಲ್ಲ. ಅವ್ರು ದುಡ್ಡುಗಳು ಸುರಿದು ಗೆದ್ದವ್ರೆ ಲಾಸ್ಟ್ ಟೈಮಲ್ಲಿ. ಇಲ್ದವ್ರು ನಾವೇ ಗೆಲ್ತಾ ಇರೋದು. ನಾವು ಹೋಗ್ತಿರೋ ಪರಿಸ್ಥಿತಿ ನೋಡಿದ್ರೆ ಎಲ್ಲ ಅವ್ರ ಕೈಯಲ್ಲಿದೆ. ಎಲೆಕ್ಷನ್ ಕಮಿಷನ್, ED, IT ಎಲ್ಲ ಅವರಲ್ಲೇ ಇರೋದ್ರಿಂದ ನಾವು ಆ ಪ್ರಜಾಪ್ರಭುತ್ವ ನೀವು ತೆಗೆದಿಟ್ಬಿಟ್ಟು ಇವರು ಒಂದ್ ನೇಷನ್, ಒಂದ್ ಎಲೆಕ್ಷನ್ ಎಲ್ಲ ಒಂದ್ ಅಂತ ಕುತ್ಕೊಂಡಿದ್ದಾರೆ. ಇವರು ಹಿಂಗೆ ಬಿಟ್ಬಿಟ್ರೆ ಅವ್ರು ಇಷ್ಟ ಬಂದಿದ್ದನ್ನು ಮಾಡ್ಕೊಂಡು ಹೋಗ್ತಾರೆ. ನಾವ್ ಯಾರು ಬದುಕೋದಕ್ಕಾಗೋದಿಲ್ಲ. ಆಮೇಲೆ ನೀವು ಅರ್ಥ ಮಾಡ್ಕೋಬೇಕಾಗಿರೋ ವಿಚಾರ ಅದನ್ನೇ ಸರ್. ಹಾಗಿದ್ರೆ ಮತದಾರರಿಗೆ ಏನು ಸಂದೇಶ ರವಾನೆ ಮಾಡ್ತೀರಾ ಸರ್? ಮತದಾರರು ಸೆಂಟ್ರಲ್ ಪಾರ್ಲಿಮೆಂಟಿಗೆ ಮನ್ಸೂರ್ ಅಲಿಖಾನ್ಗೆ ಸೀಟ್ ಕೊಟ್ಟವ್ರು ಎಲ್ಲರೂ ಕೂಡ ಅವ್ರು ಕೈ ಜೋಡಿಸಿ ಬದಲಾವಣೆನ ತನ್ನಿ. TC ಮೋಹನ್ ಏನು ಕೆಲಸ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಬದಲಾವಣೆ ತಂದ್ರೆ ಮನ್ಸೂರ್ ಅಲಿಖಾನ್ ಅವರು ಎಜುಕೇಟ್ ಏನು ಕೆಲಸ ಮಾಡ್ತಾರೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ. ದಯವಿಟ್ಟು ಇವಾಗ ನಾವು ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿಗೆ ಏನು ನಿಮಗೆ ಭರವಸೆ ಕೊಡ್ತೋ ಆ ಭರವಸೆಯನ್ನು ಈಡೇರಿದ್ದಾರೆ. ಅದೇ ಥರ ಸೆಂಟ್ರಲ್ಗಳು 4 ಭರವಸೆ ಕೊಟ್ಟಿದೆ. ಅದರಿಂದ ಬದಲಾವಣೆ ತಗೊಂಬರ್ತಾರೆ ಅಂತ ಒಂದು ಉದ್ದೇಶ ಇದೆ ಸರ್. ಯೂತ್ ಕಾಂಗ್ರೆಸ್ ಕಾರ್ಯಕ್ರಮ ಜೇಮ್ಸ್ ದೇಸಾಯಿ ಅಂತ, ನಾನು ಪ್ರಕಾಶ್ ಅವರು ವಾರ್ಡ್ ಪ್ರೆಸಿಡೆಂಟ್. ವಿನಾಯಕ್ ಅಂತ DCC ಸದಸ್ಯರು.